ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಶರಣ್ರಿ, ನಾವಿವತ್ತು ರೈಲ್ವೆ ಸ್ಟೇಷನಿಗೆ ಹೋಗಬೇಕಾದ್ರೆ ದಿಶಾ ದರ್ಶಿನಿ ಅಂತೇಳಿ ಒಂದು ದರ್ಶಿನಿ ನೋಡಿದ್ವಿ ರೀ. ಇಲ್ಲೇ ತುಪ್ಪದೊಳಗೆ ತುಂಬ ಫೇಮಸ್ ಐತಂತ. ಸೊ ನಾವು ಟ್ರೈ ಮಾಡಿದ್ರಂತೇಳಿ ಬಂದೇವಿ. ಇದ್ರ ಲೊಕೇಶನ್ ಎಲ್ಲೈತಪ್ಪ ಅಂತಂದ್ರೆ ರಾಮ್ ರಹೀಮ್ ಡೈರಿ ಐತಲ್ಲ, ಅದ್ರ ಅಪೋಸಿಟ್ನ ಈ ಒಂದು ದಿಶಾ ದರ್ಶಿನಿ ಅಂತ ಐತಿ. ಬರ್ರಿ ಹೋಗಿ ನೋಡೋಣಂತ ಏನೇನೈತಿ ಅಂತೇಳಿ, ಹಾಗೂ ಮಾಲಕರನ್ನ ಭೇಟಿ ಮಾಡೋಣಂತ, ಏನೇನು ಸಿಗ್ತೈತಿ ಅಂತೇಳಿ ನೋಡೋಣಂತ. ಬರ್ರಿ ಹೋಗೋಣ. ಅಂದಂಗೆ ನೀವೇನಾದರೂ ಫಸ್ಟ್ ಟೈಮ್ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ನಮಗದು ಒಂದು ಸಬ್ಸ್ಕ್ರೈಬ್ ಭಾಳ ಹೆಲ್ಪ್ ಆಕೈತಿ. ಬರ್ರಿ ಹೋಗೋಣ. ನಮಸ್ಕಾರ ರೀ. ನಮಸ್ಕಾರ. ದಿಶಾ ದರ್ಶಿನಿದ ಭಟ್ರದಾರ, ಬರ್ರಿ ಅವ್ರ ಜೊತೆ ಮಾತಾಡ್ಸೋಣ ಅಂತ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ್ ಅಂತೇಳಿ. ಇದು ದಿಶಾ ದರ್ಶಿನಿ ಎಷ್ಟು ವರ್ಷಲಿಂತ್ರ ಶುರು ಆಗೈತ್ರಿ? ಈಗ ನನಗಂದ ಮತ್ತೆ ನಾ ಮಾಡಕತ್ತೆ 8 ವರ್ಷ ಆಯ್ತು ಕೆಲಸ. ಅದ್ರ ಮೊದಲು ಎಷ್ಟು ವರ್ಷ ಗೊತ್ತಿಲ್ಲ. ಈಗ ನಾ ಬಂದು 8 ವರ್ಷ ಆಯ್ತು ಕೆಲಸ. ಇಲ್ಲಿ ಏನೇನು ಫೇಮಸ್ ಐತ್ರಿ? ಇಲ್ಲಿ ಸುಮಾರು ತುಪ್ಪದ ಅವಲಕ್ಕಿ, ದಾಲ್ ವಡ, ಸಾಬುದಾನಿ ವಡ, ಗಿರ್ಮಿಟ್. ಮಾರ್ನಿಂಗ್ ಟೈಮ್? ಮಾರ್ನಿಂಗ್ ಸಿರಾ, ಉಪ್ಪಿಟ್ಟು, ಪೈನಾಪಲ್ ಸೀರಾ ಇರ್ತೈತಿ. ವಡ ಟೈಮಿಂಗ್ ಏನೇನಿದೆ ರೀ? ಅದ್ರ ಟೈಮಿಂಗ್ ಬೆಳಗ್ಗೆ 7 ಗಂಟೆ. 7 ಗಂಟೆ. 7 ಗಂಟೆಯಿಂದ ಶುರು ಆಗಿ 7ರಿಂದ 12 ಮಟ್ಟ ಆಯ್ತು ಕೆಲಸ. ನೆಕ್ಸ್ಟ್ ಸ್ನಾಕ್ಸ್ ಈಗ 3:30ರಿಂದ 7, 6:30 ಮಟ್ಟ. 6:30 ಮಟ್ಟ ಇರುತ್ತೆ. ಈ ಶೇಂಗಾ ಹಾಕತ್ತೆ. ಶೇಂಗಾ ಹಾಕತ್ತೆ. ಸಕ್ಕರೆ 2 ಬಾಲು ಸಕ್ಕರೆ, ಅರ್ಶಿನ ಹಾಕೋದು. ಈಗ ಅದಕ್ಕೆ ಕಾದಿರೋ ಎಣ್ಣೆ ಹಾಕತ್ತೀರಿ? ಕಾದ ಎಣ್ಣೆ ಹಾಕೋದು. ಇದಿಷ್ಟೆಲ್ಲ ಐಟಮ್ ಮಸಾಲೆ ಐಟಮ್ ಇರುತ್ತೆ. ನೀವು ನೋಡ್ತಿರ್ಬೋದ್ರಿ, ಈಗ ಇಲ್ಲಿ ಇದು ಡ್ರೈ ಗಿರ್ಮಿಟ್ ಆಗತೈತಿ. ಇದ್ರೊಳಗ ಈಗ ಒಣ ಚುಮ್ಮರಿ ಹಾಕಿ ಗಿರ್ಮಿಟ್ ಮಾಡ್ತಾರಂತ. ಬನ್ನಿ ಹಂಗಿದ್ರೆ ಈಗ ಏನೇನು ತಗೊಂಡಿವಿ ಅಂತ ಹೇಳ್ತೇವೆ ನಿಮ್ಗೆ. ಫಸ್ಟ್ ಈಗ ಸುಸ್ಲಾ ತಗೊಂಡಿವಿ. ಇದ್ರ ಮೇಲ್ಗಡೆ ಕೊಬ್ಬರಿ ಗಿಬ್ಬರಿ ಹಾಕಿ ಎಲ್ಲ ಮತ್ತೆ ಶೇವ್ ಜೊತೆ ಮಸ್ತ್ ಕೊಟ್ಟಾರ. ನೆಕ್ಸ್ಟ್ ಈಗ ಸಾಬುದಾನಿ ವಡ, ಬಿಸಿ ಬಿಸಿ ಸಾಬುದಾನಿ ವಡ ಈಗ ರೆಡಿ ಮಾಡ್ಕೊಟ್ಟಾರ. ಅದ್ರ ಜೊತೆ ಒಂದು ಚಟ್ನಿ ಕೊಟ್ಟಾರ. ನೆಕ್ಸ್ಟ್ ಈಗ ಕಡ್ಲಿ ವಡ, ಇದಕ್ಕೆ ನಾವು ಮಿದು ವಡಾನು ಅಂತೀವಿ. ನೆಕ್ಸ್ಟ್ ಈಗ ಇದು ಗಿರ್ಮಿಟ್, ಒಣ ಚುಮ್ಮರಿ ಇದ್ರ ಮಾಡಿದಂಥ ಗಿರ್ಮಿಟ್ಟು. ಇದ್ರ ಮೇಲ್ಗಡೆ ಉಳ್ಳಾಗಡ್ಡಿ ಹಾಗೂ ಶೇವ್ ಎಲ್ಲ ಹಾಕೊಟ್ಟಾರ. ನೆಕ್ಸ್ಟ್ ಈಗ ಇದು ತುಪ್ಪದ ಅವಲಕ್ಕಿ. ಇದು ತುಪ್ಪದ ಅವಲಕ್ಕಿಯಲ್ಲಿ ಫೇಮಸ್ ಐತೆ. ಒಂದು ಸ್ವಲ್ಪ ಟೇಸ್ಟ್ ನಿಮ್ಗೆ ಡಿಫ್ರೆಂಟ್ ಆಗಿರ್ತಕ್ಕಂತಂದಿದ್ರೆ. ಸೊ ಹೆಂಗೈತಿ ಟೇಸ್ಟ್ ಮಾಡಿ ನೋಡೋಣಂತ. ಬರ್ರಿ ಈಗ ಒಂದೊಂದ ಟೇಸ್ಟ್ ನೋಡೋಣಂತ. ಬರ್ರಿ ಈಗ ಫಸ್ಟ್ ಈಗ ಸೂಸ್ಲಾ ತಿನ್ನೋಣಂತ. ಸೂಸ್ಲಾ ಅಂದ್ರೆ ನಮ್ಮ ಭಾಷೆದಾಗ ತೋಸಿ ಚುಮ್ಮರಿ ಅಂತಾರ. ಇದ್ರೊಳಗೆ ನೋಡ್ಬೋದು ನೀವು, ಕೊಬ್ಬರಿ ಹಾಗೂ ತೋಸಿ ಚುಮ್ಮರಿ, ಮೇಲ್ಗಡೆ ಕೊತ್ತಂಬರಿ ಹಾಕೊಟ್ಟಾರ. ಸೊ ಅದ್ರ ಮೇಲ್ಗಡೆ ಸ್ವಲ್ಪ ಶೇವ್ ಹಾಕೊಂಡೆ ಶಿವ. ಅದ್ರ ಜೋಡಿ ಕಡ್ಲಿ ವಡಾನು ತಿನ್ನೋಣ. ಕಡ್ಲಿ ವಡ ಅಂದ್ರೆ ಫುಲ್ ಕುರುಮ್ ಅನ್ನೋದಿದ್ಯಾ, ಅಷ್ಟು ಮಸ್ತ್ ಆಗೈತ್ಯಾ. ಈಗ ಗಿರ್ಮಿಟ್ ತಿನ್ನೋಣಂತ. ನೋಡ್ರಿ, ಇದು ಒಣ ಗಿರ್ಮಿಟ್ ಇದೆ, ಅಂದ್ರೆ ಒಣ ಚುಮ್ಮರಿ ಅಂತ ಮಾಡೋದಂತ ಗಿರ್ಮಿಟ್ಟು. ಇದ್ರ ಮೇಲ್ಗಡೆ ಶೇವು ಹಾಗೂ ಉಳ್ಳಾಗಡ್ಡಿ ಜೊತೆಗೆ ಮಿರ್ಚಿ ಕೊಟ್ಟಾರ. ಇದನ್ನ ಸ್ಪೂನ್ಲಿಂತ್ರ ತಿನ್ಬಾರ್ದ, ತಿಂದ್ರೆ ತಪ್ಪಾಕೈತಿ. ಇದನ್ನ ಹಿಂಗ್ ಕೈಲಿಂತ್ರ ಹಿಡ್ಕೊಂಡ ಹಿಂಗ್ ತಗೊಂಡ ಶಿವ ಅಂತಂದ ಬಾಕಿಗ ಸುಮಾರು ಕುರುಮ್ ಅಂತಿರ್ತಾವ. ಹಾಗೂ ಮೆಣಸಿನ್ಕಾಯಿ ಸ್ಪೈಸಿನೆಸ್ ನಿಮ್ಗೆ ಬಡಕೋಣ. ನೀವು ಶಿವ ಅನ್ನೋದ ಪಕ್ಕಾ ನೋಡ್ರಿ. ಸೊ ಒಂದ್ ಸ್ವಲ್ಪ ಸ್ಪೈಸಿ ಇರ್ತೈತಿ ಮೆಣಸಿನ್ಕಾಯಿ.
ಹೊರಗಡೆ ಎಂತರ ಕ್ರಿಸ್ಪಿ ಐತಿ, ಒಳಗಡೆ ಎಂತರ ಫುಲ್ ಸಾಫ್ಟ್ ಐತಿ. ಜಾಸ್ತಿ ಮಸಾಲೆ ಗಿಸಾಲೆ ಇರಲ್ಲ. ನಾರ್ಮಲ್ ಸಾಬುದಾನಿ ವಡ ಹೆಂಗಿರ್ತೈತಲ್ಲ ಹಂಗ. ನೆಕ್ಸ್ಟ್ ಈಗ ಸೊ ತುಪ್ಪದ ಅವಲಕ್ಕಿ ಧಾರವಾಡದಾಗ ಭಾಳ ಕಮ್ಮಿ ಜಾಗದಾಗ ಸಿಗ್ತೈತಿ. ಸೊ ಇದು ಒಂದು ಜಾಗ ಅದು. ಈಗ ಚೈನೀಸ್ ಐಟಮ್ಸ್ ತೊಗೊಂಡಿವಿ. ಚೈನೀಸ್ ಐಟಮ್ಸ್ ಏನು ತೊಗೊಂಡಿವಿ ಅಂದ್ರೆ ಇದು ಪನ್ನೀರ್ ಫ್ರೈಡ್ ರೈಸ್ ಹಾಗೂ ಇದು ಗೋಬಿ 65. ಗೋಬಿ 65 ಅಂದ್ರೆ ಡ್ರೈ ಇರ್ತೈತಿ ಇದು. ಸೊ ಇದು ಭಾಳ ಕಡೆ ಎಲ್ಲೂ ಸಿಗಲ್ಲ ನಿಮ್ಮ ಧಾರವಾಡದಾಗ, ಇಲ್ಲೊಂದು ಕಡೆ ಸಿಗ್ತೈತಿ. ಸೊ ನೆನಪಿಟ್ಕೋರಿ, ದಿಶಾ ದರ್ಶಿನಿದಾಗ ಗೋಬಿ 65 ಸಿಗ್ತೈತಿ. ಸೊ ಬರ್ರಿ ಟ್ರೈ ಮಾಡೋದಂತ ಫ್ರೈಡ್ ರೈಸ್ ಜೊತೆ 65. ಸ್ವರ್ಗ ಮಸ್ತ್ ಐತ್ರಿ ಪನ್ನೀರ್ ಫ್ರೈಡ್ ರೈಸ್. ನಾ ಇದನ್ನ 100% ಅಶ್ಯೂರೆನ್ಸ್ ಕೊಡ್ತೀನಿ, ನೀವೇನು ಟ್ರೈ ಮಾಡ್ರಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತಿದೆ. ಇದ್ರ ಜೊತೆ ಗೋಬಿ 65 ತಿನ್ನೋಣಂತ. ನನಗಂಕರ್ ಓವರ್ ಆಲ್ ಪನ್ನೀರ್ ಫ್ರೈಡ್ ರೈಸ್ ಆಯ್ತು ಹಾಗೂ ಈ ಗೋಬಿ 65 ಆಯ್ತು ಭಾಳ ಇಷ್ಟ ಆಯ್ತು ನೋಡ್ರಿ. ನಿಮಗೆ ನಾ ಪಕ್ಕಾ ಅಶ್ಯೂರೆನ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡ್ರಿ, ಇದ್ರದ್ದು ಫ್ಯಾನ್ ಆಗೋದು ಪಕ್ಕಾ ನೋಡ್ರಿ. ಸೊ ನಿಮಗೂ ಏನಾದರೂ ನಿಮ್ಗೆ ಚೈನೀಸ್ ಆತ ಅಥವಾ ಸೌತ್ ಇಂಡಿಯನ್ದಾಗ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸಿದ್ರೆ ದಿಶಾ ದರ್ಶನಿಗೆ ಬರ್ರಿ. ಲೊಕೇಶನ್ ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ. ಸೊ ಇದನ್ನೆಲ್ಲ ತಿಂದ ಮತ್ತೊಮ್ಮೆ ಲಾಸ್ಟಿಗೆ ನಿಮ್ಗೆ ಬೆಟ್ಟಾಕೆ. ಸೊ ನೀವು ನೋಡಿದ್ರಲ್ಲ ದಿಶಾ ದರ್ಶಿನಿದಾಗ ಏನೇನು ಸಿಗುತ್ತೆ ಅಂತೇಳಿ. ನನಗಂಕರ್ ಇಲ್ಲಿ ತುಪ್ಪದ ಅವಲಕ್ಕಿ ಹಾಗೂ ವೆಜ್ ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್ ತುಂಬ ಇಷ್ಟ ಆಯ್ತು. ಜೊತೆಗೆ ಗೋಬಿ 65 ಕೊಟ್ಟಿದ್ರಲ್ಲ ಅದು ಸೇಮ್ ಕಬಾಬ್ ಇದ್ದಂಗಿತ್ತು. ಸೊ ನೀವೇನಾದರೂ ವೆಜಿಟೇರಿಯನ್ ಆಗಿದ್ರೆ ಗೋಬಿ 65 ಇಲ್ಲಿ ಬಂದು ಟ್ರೈ ಮಾಡಿರಿ. ಇದೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗೈತಿ. ಜೊತೆಗೆ ಇಲ್ಲಿವರೆಗೂ ಮುಂಜಾನೆನೂ ಟಿಫಿನ್ ಸಿಗುತ್ತೆ, ಅದರಲ್ಲೂ ದೋಸೆ, ಇಡ್ಲಿ, ವಡ, ಬನ್ಸು ಅಂತೆಲ್ಲ ಸಿಗುತ್ತಂತೆ. ಸೊ ಸಂಜೆಗೆ ಸ್ನ್ಯಾಕ್ಸ್ ಸಿಗುತ್ತೆ. ಸೊ ನೀವು ಬಂದು ಒಮ್ಮೆ ಎಂಜಾಯ್ ಮಾಡಿರಿ. ಮುಂದಿನ ಸಲ ಸಿಗ್ತೇನೆ, ಅಲ್ಲಿ ಮಟ್ಟ ಹ್ಯಾಪಿ ಈಟಿಂಗ್.